ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಎಲ್ಲರೂ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೆ ಕಾಯ್ತಾ ಇದ್ದೀರಾ? ಮಾರ್ಕ್ ಆಯಿತು. ನೋಡೋಣ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ಮುಂದಿನ ದಾರಿ ನಮ್ಮದು ಯಾವುದು ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದೆ. ನೀವೆಲ್ಲ ಎಡಿಟು ಮಾಡಿದ್ದೀರಾ. ಸೊ ಈಗ ನಾವು ಕಾಯ್ತಾ ಇರೋದು ಫಸ್ಟ್ ರೌಂಡ್ಸ್ ಪ್ರಾವಿಷನಲ್ ರಿಸಲ್ಟ್ಗೆ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಸೊ ನಿಮ್ದು ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ಯಾವುದಾದ್ರೂ ಜಿನೈನ್ ರೀಸನ್ ಇದ್ದರೆ ಡೆಫಿನೆಟ್ಲಿ ಒಂದು ಇಮೇಲ್ ಲಿಂಕ್ ಕೊಡ್ತಾರೆ. ಆ ಇಮೇಲ್ಗೆ ಮೇಲ್ ಮಾಡಿದ್ರೆ ಸಾಕು, ನೀವು ದೇ ವಿಲ್ ಕನ್ಸಿಡರ್ ಯುವರ್ ಪ್ರಾಬ್ಲಮ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಫೈಲ್ ಅಬ್ಜೆಕ್ಷನ್ಸ್ ಇಫ್ ಎನಿ. ನಿಮ್ದು ಏನಾದರೂ ಜಿನೈನ್ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಫೈಲ್ ಮಾಡ್ಬೋದು. ಅದಾದ ಮೇಲೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್. ನೀವೇನಾದರೂ MCC ವೆಬ್ಸೈಟ್ ನೋಡಿದರೆ, MCCಯಲ್ಲಿ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಕೊಟ್ಟಿದ್ರು, ಹಾಗೆ ಅರೌಂಡ್ 1 day ಟೈಮ್ ಕೊಟ್ಟಿದ್ರು ಅಬ್ಜೆಕ್ಷನ್ಸ್ ಫೈಲ್ ಮಾಡೋದಕ್ಕೆ. ಅಬ್ಜೆಕ್ಷನ್ಸ್ ಯಾವುದಾದ್ರೂ ಬಂದರೆ ಅದು ನೋಡ್ತಾರೆ, ಜಿನೈನ್ ಆಗಿದೆ ಏನಂತ ಕನ್ಸಿಡರ್ ಮಾಡ್ತಾರೆ. ಯಾವುದು ಅಬ್ಜೆಕ್ಷನ್ಸ್ ಇಲ್ಲ ಅಂದರೆ ಅದಾದ ಮೇಲೆ ರಿಯಲ್ ಅಲಾಟ್ಮೆಂಟ್ ರಿಲೀಸ್ ಮಾಡ್ತಾರೆ. KEಯಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಕೊಡ್ತಾರೆ ಅಂದ್ಕೊಳ್ಳಿ. ಆದ ಮೇಲೆ ಮುಂದೆ ಏನು ಮಾಡಬೇಕು ನೀವು? ನಿಮಗೇನಾದರೂ ಸೀಟ್ ಅಲಾಟ್ ಆಗಿದ್ದರೆ ನಿಮಗೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ತುಂಬ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂದರೆ ಖಂಡಿತ ನೀಟಾಗಿ ತಿಳ್ಕೊಳ್ಳಿ. ವಾಟ್ ಈಸ್ ಚಾಯ್ಸ್ 1, 2, 3, 4 ಅಂತ, ಬೋತ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ನಿಮ್ಗೊಂದು ಸೀಟ್ ಅಲಾಟ್ ಆಗಿದೆ ಒಂದು ಕಾಲೇಜಿದೆ, ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಅಂದ್ಕೊಳ್ಳಿ. ಸೊ ಚಾಯ್ಸ್ 1 ಯಾರು ಕೊಡಬೇಕು ಅಂದರೆ, ನಿಮಗೆ ಸಿಕ್ಕಂತಹ ಸೀಟು ತುಂಬ ಇಷ್ಟ ಇದೆ, ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡ್ರಲ್ಲಿ ಅದು ಟಾಪ್ 1ಅಲ್ಲೇ ಇತ್ತು, ಇನ್ನೇನು ನೀವು ಮತ್ತೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿಮ್ಮ ಹತ್ರ ದುಡ್ಡು ಸಹ ಇದೆ, ಬ್ಯಾಂಕಲ್ಲಿ ಇಟ್ಟಿದ್ದೀರಾ. ಸೊ ಫೀಸ್ ಪೇ ಮಾಡೋಕ್ಕೂ ಆಗುತ್ತೆ, ನಿಮಗೆ ಅಡ್ಮಿಷನ್ ತಗೋತೀರಾ, ಮತ್ತು ಎಕ್ಸಿಟ್ ಆಗ್ತೀರಾ. ನಿಮಗೆ ಇನ್ನೇನು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಯಾಕೆಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡ್ರಲ್ಲಿ ನಂಬರ್ 1 ಕಾಲೇಜ್, ಟಾಪ್ 1 ಕಾಲೇಜೇ ಸಿಕ್ಬಿಟ್ಟಿದೆ, ಬ್ಯಾಂಕಲ್ಲಿ ದುಡ್ಡು ಇತ್ತು. ಸೊ ಯು ಆರ್ ರೆಡಿ ಟು ಗೆಟ್ ಅಡ್ಮಿಟೆಡ್ ಇನ್ ದ ಕಾಲೇಜ್ ಅನ್ನೋರು ಮಾತ್ರ ಚಾಯ್ಸ್ 1 ಕೊಡಬೇಕು. ನೆಕ್ಸ್ಟ್ ಚಾಯ್ಸ್ 2 ಯಾರು ಕೊಡಬೇಕು ಅಂದರೆ, ನಿಮಗೆ ಸಿಕ್ಕಂತಹ ಸೀಟು ಖುಷಿ ಇದೆ, ಬಟ್ ಯು ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ರೌಂಡ್ 2. ಈಗ ಸಿಕ್ಕಂತಹ ಸೀಟು ಸಮಾಧಾನ ಇದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ಆದರೂ ರೌಂಡ್ 2 ಅಲ್ಲಿ ಇಂಪ್ರೂವ್ ಆಗ್ಬೋದು, ಅಪ್ಗ್ರೇಡ್ ಆಗ್ಬೋದು, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗಬಹುದು ಅನ್ನೋ ಭಾವನೆ ಇದ್ದರೆ ನೀವು ಚಾಯ್ಸ್ 2 ಕೊಟ್ಟರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಈ ವರ್ಷ ಅಂದರೆ ನೀಟ್ 2026ಅಲ್ಲಿ ಫೀಸ್ ಯಾವುದೇ ಕಟ್ಟುವ ಅಗತ್ಯ ಇಲ್ಲ, ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ಡ್ ಬೈ KEA. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೆಲ್ಲೂ ಫೀಸ್ ಕಟ್ಟಬೇಕು ಅನ್ನೋದು ಮೆನ್ಷನ್ ಮಾಡಿಲ್ಲ. ಬಟ್ ಹಿಂದಿನ ಎಲ್ಲ ವರ್ಷಗಳಲ್ಲೂ ರೌಂಡ್ 1ಇಂದ ರೌಂಡ್ 2 ಹೋಗಬೇಕಾದ್ರೆ ಚಾಯ್ಸ್ 2 ಏನಾದರೂ ಅವ್ರು ಕೊಟ್ಟರೆ ಫೀಸ್ ಕಟ್ಟಬೇಕಿತ್ತು. ಗೌರ್ಮೆಂಟ್ ಫೀಸು ಇಲ್ಲ ಪ್ರೈವೇಟ್ ಕೊಟ್ಟ ಫೀಸು ಅದು ಕಟ್ಟಿದರೆ ಮಾತ್ರ ದೇ ವರ್ ಎಲಿಜಿಬಲ್ ಫಾರ್ ದ ರೌಂಡ್ 2. ಬಟ್ ಈಗ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಇರೋ ಪ್ರಕಾರ ಯಾವುದೇ ಫೀಸ್ ಕೊಡೋ ಅಗತ್ಯ ಇಲ್ಲ. ಯು ಕ್ಯಾನ್ ರಿಟೈನ್ ದ ಸೀಟ್ ಆ್ಯಂಡ್ ಗೋ ಟು ದ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಅಪ್ಗ್ರೇಡ್ ಆದರೆ ಆ ಕಾಲೇಜ್ ಅಲಾಟ್ ಆಗುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಬೇರೆಯವ್ರಿಗೆ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ ಚಾಯ್ಸ್ 2 ಕೊಟ್ಟರೆ. ನೆಕ್ಸ್ಟ್ ಚಾಯ್ಸ್ 3 ಯಾರು ಕೊಡಬೇಕು? ನಿಮಗೆ ಸಿಕ್ಕಂತಹ ಸೀಟು ನಿಮಗೆ ಇಷ್ಟನೇ ಇಲ್ಲ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ರಿಟೈನಿಂಗ್ ಇಟ್. ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಖಾಲಿ ಕೈಯಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀರಾ, ಯಾವುದೇ ಸೀಟು ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಆಮೇಲೆ ಐ ವಿಲ್ ಅಕ್ಸೆಪ್ಟ್ ಎ ಸೀಟ್ ಓನ್ಲಿ ಇಫ್ ಎ ನ್ಯೂ ಸೀಟ್ ಇಸ್ ಅಲಾಟೆಡ್ ಟು ಮೀ ಇನ್ ದ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂತಹ ಸೀಟು ಖಂಡಿತ ಅಕ್ಸೆಪ್ಟೇ ಮಾಡಬೇಕು. ಅಲ್ಲಿ ಯಾವುದೂ ಚಾಯ್ಸಸ್ ಏನೂ ಇರಲ್ಲ, ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಚಾಯ್ಸ್ 1, 2, 3 ಆಯಿತು. ನೆಕ್ಸ್ಟು ಚಾಯ್ಸ್ 4 ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೋಸೆಸ್. ಸಿಕ್ಕಂತಹ ಕಾಲೇಜು ಯಾವುದು ಏನೂ ಇಷ್ಟ ಇಲ್ಲ, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ನೀವು ಸೀಟು ಸರೆಂಡರ್ ಮಾಡಿದ ಹಾಗೆ, ಚಾಯ್ಸ್ 4 ಕೊಟ್ಟರೆ ಇರೋ ಸೀಟು ಅವ್ರು ಕೊಟ್ಬಿಡ್ತೀರಾ, ಮತ್ತು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ನೆಕ್ಸ್ಟ್ ಇನ್ನೂ ಒಂದಿದೆ ನೋಡಿ, ಸೀಟ್ ಅಲಾಟೆಡ್ ಬಟ್ ನಾಟ್ ಗಿವನ್ ಎನಿ ಚಾಯ್ಸ್. ನಿಮ್ಗೊಂದು ಸೀಟ್ ಅಲಾಟ್ ಆಗುತ್ತೆ, ಸುಮ್ಮನೆ ಇದ್ಬಿಡ್ತೀರಾ, ನೀವು ಯಾವುದು ಚಾಯ್ಸ್ ಕೊಡೋದಿಲ್ಲ, ಚಾಯ್ಸ್ 1, 2, 3, 4 ಯಾವುದು ಕೊಡೋದಿಲ್ಲ ನೀವು. ಆಗಲೂ ಸಹ ನಿಮ್ಮನ್ನು ಹೊರಗಡೆ ಹಾಕ್ತಾರೆ, KEA ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದ ಎಕ್ಸಿಟ್ ಮಾಡ್ತಾರೆ ನಿಮಗೆ.
ಒಂದಷ್ಟು ಜನಕ್ಕೆ ಯಾವುದು ಸೀಟೇ ಅಲಾಟ್ ಆಗೋದಿಲ್ಲ. ಒಂದಷ್ಟು ಜನಕ್ಕೆ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್ ಯಾವುದು ಸೀಟ್ ಅಲಾಟ್ ಆಗಲ್ಲ. ಅಂದರೆ ಸೀಟ್ ನಾಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನಿಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಯಾವುದು ಚಾಯ್ಸ್ ಕೊಡೋ ಅಗತ್ಯ ಇಲ್ಲ. ಮುಂದೆ ಸೆಕೆಂಡ್ ರೌಂಡ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ದಿಸ್ ಇಸ್ ಅಬೌಟ್ ಫಸ್ಟ್ ರೌಂಡ್. ಈ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ. KA ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದಲ್ಲ ಎರಡು ಸರಿ ಓದ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಬಿಫೋರ್ ಗಿವಿಂಗ್ ಎನಿ ಚಾಯ್ಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.